ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 2025-26ನೇ ಸಾಲಿನ ವರ್ಗ 4 ಅವಧಿ 90 ನಿಮಿಷ. ವಿಷಯ ಪರಿಸರ ಅಧ್ಯಯನ. ಒಟ್ಟು ಅಂಕಗಳು 40. ಈ ಒಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಶುರು ಆಗ್ತಾ ಇದಾವೆ. ಅದಕ್ಕೆ ನಾನು ಒಂದು ಪ್ರಶ್ನೆ ಪತ್ರಿಕೆನ ನಿಮಗೋಸ್ಕರ ರೆಡಿ ಮಾಡಿರುವಂತ ಪ್ರಶ್ನೆ ಪತ್ರಿಕೆನ ತೋರಿಸ್ತೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ನೋಡೋಣ. ಪ್ರಶ್ನೆ 1. ಸೂಕ್ತ ಪದವನ್ನು ಆರಿಸಿ ಪ್ರತಿಯೊಂದು ವಾಕ್ಯವನ್ನು ಪೂರ್ಣಗೊಳಿಸಿ. ಇಲ್ಲಿ ಈ 4ರಲ್ಲಿ ಬರುವಂತ ಉತ್ತರನ ಬರೆದು ನೀವು ಒಂದು ವಾಕ್ಯವನ್ನು ಪೂರ್ಣಗೊಳಿಸಬೇಕು. ಕಾಡಿನಲ್ಲಿ ಕಂಡು ಬರುವ ಪ್ರಾಣಿ ಡ್ಯಾಶ್. ಇಲ್ಲಿ 4ರಲ್ಲಿ ಯಾವ್ದು ಬರುತ್ತೆ ಅದನ್ನ ಬರಿಬೇಕು. ಸಸ್ಯಗಳು ಬೆಳೆಯಲು ಏನ್ ಬೇಕು ಅದನ್ನ ಬರಿಬೇಕು. ಪ್ರತಿದಿನ ಕನಿಷ್ಠ ಎಷ್ಟು ಲೋಟ ನೀರು ಕುಡಿಬೇಕು ನೀವು ಕೂಡ ಬರಿಬೇಕು ಅದನ್ನೇ. ಇನ್ನ ಪ್ರಶ್ನೆ 2. ಹೊಂದಿಸಿ ಬರೆಯಿರಿ. ಮಲ್ಲಿಗೆ, ತಾವರೆ, ಡೇಲಿಯಾ, ಸೇವಂತಿಗೆ ನೀರಿನಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ. ಈ ಹೂಗಳು ಯಾವ್ಯಾವ ದಿನಗಳಲ್ಲಿ ಬರ್ತವೆ ಅದನ್ನ ನೀವು ಸಂಪೂರ್ಣವಾಗಿ ಉತ್ತರನ ಈ ಬಾಕ್ಸ್ ಅಲ್ಲೇನೆ ಬರಿಬೇಕು. ಉತ್ತರ ಬರೆಯೋದು ನೀವು ಹೊಂದಿಸಿ ಅಂದ್ರೆ ಈ ತರ ಮಾಡ್ಕೊಂಡ್ ಬರಂಗಿಲ್ಲ. ಒಣ್ಣೆ ಮಲ್ಲಿಗೆಗೆ ಯಾವ ಉತ್ತರ ಅದನ್ನ ಇಲ್ಲೇ ಬರಿಬೇಕು. ಇನ್ನ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೀನುಗಳು ಎಲ್ಲಿ ವಾಸಿಸುತ್ತವೆ ಉತ್ತರ ಬರಿಬೇಕು. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರೋ ಜೀವಸತ್ವ ಯಾವುದು ಅದನ್ನ ಬರಿಬೇಕು. ಕಸ ಎಂದರೇನು ಬರಿಬೇಕು. ಗುಹೆಯಲ್ಲಿ ವಾಸಿಸುವ 2 ಪ್ರಾಣಿಗಳನ್ನು ಹೆಸರಿಸಿ ಬರಿಬೇಕು. ಇನ್ನ ಈ ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನಿನ್ನ ಮನೆಯಲ್ಲಿ ಜೇನುತುಪ್ಪವನ್ನು ಏತಕ್ಕಾಗಿ ಉಪಯೋಗಿಸುತ್ತಾರೆ. ಕಾಡಿನಲ್ಲಿ ಬೆಳೆಯುವ 4 ಮರಗಳನ್ನು ಹೆಸರಿಸಿ. ನೀರಿನಲ್ಲಿ ಉಪಯೋಗವೇನು ಬರಿಬೇಕು. 2-3 ವಾಕ್ಯದಲ್ಲಿ ಎಷ್ಟಿದಾವೆ ಅಂದ್ರೆ 10 ಇರಬೇಕು ಮೋಸ್ಟ್ಲಿ. ಈಗ 4ನೇ ತೋರಿಸ್ತೀನಿ. ಮಲಿನ ನೀರನ್ನು ಶುದ್ಧಗೊಳಿಸಲು ನೀನು ಕೈಗೊಳ್ಳುವ 2 ಕ್ರಮಗಳನ್ನು ಬರೆ. ಯಾವುದಾದರೂ 4 ಶಕ್ತಿ ಪ್ರಧಾನವಾದ ಆಹಾರ ವಸ್ತುಗಳನ್ನು ಹೆಸರಿಸಿ. ಇನ್ನ ನೀರು ಬಿಸಿ ಊಟ ಸೇವಿಸಿದಾಗ ಅನುಸರಿಸುವ ಕ್ರಮಗಳನ್ನು ಬರೆ. ಮೇಲ್ಛಾವಣಿಗೆ ಹುಲ್ಲನ್ನು ಬಳಸುವುದರಿಂದ ಆಗುವ ಅನುಕೂಲವೇನು. ಕೆಳಗಿನಗಳನ್ನು ಹಸಿ ಕಸ, ಒಣ ಕಸ ಹಾಗೂ ವಿಷಕಾರಿ ಕಸ ಎಂದು ವರ್ಗೀಕರಿಸಿ. ಮಾಂಸ, ಗಾಜು, ಕಾಗದ, ಕೊಳೆತ ಪದಾರ್ಥಗಳು, ಬಣ್ಣ, ಉಳಿದ ಆಹಾರ ಪದಾರ್ಥ, ಕೀಟನಾಶಕಗಳು, ಚಿಂದಿ ಬಟ್ಟೆ, ವಿಷಕಾರಿ ರಾಸಾಯನಿಕ ಬರಿಬೇಕು. ದಿಕ್ಕುಗಳನ್ನು ಹೆಸರಿಸಿ. ಎಷ್ಟು ದಿಕ್ಕುಗಳದಾವ ಅವುಗಳನ್ನ ಹೆಸರಿಸಬೇಕು. ನಿಮ್ಗೆ ಕೊಟ್ಟಂತ ಲೈನ್ ಅಲ್ಲೇ ನಿಮ್ಮ ಉತ್ತರಗಳು ಆಗ್ತಾವೆ. 10 ಇದಾವೆ. 2-3 ವಾಕ್ಯದಲ್ಲಿ ಬರೆಯುವಂತವು 10 ಇದಾವೆ. ಅಶುದ್ಧ ಆಹಾರವನ್ನು ಸೇವಿಸಬಾರದು ಏಕೆ ಇಲ್ಲಿ ಉತ್ತರ ಬರಿಬೇಕು. ಈ ಕೆಳಗಿನ ಪ್ರಶ್ನೆಗಳ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಾಣಿಗಳಿಂದಾಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ ಬರಿಬೇಕು. ಒಂದು ಸಸ್ಯದ ಚಿತ್ರವನ್ನು ಬಿಡಿಸಿ ಈ ಕೆಳಗಿನ ಭಾಗವನ್ನು ಗುರುತಿಸಿ. ಇಲ್ಲಿ ಒಂದು ಸಸ್ಯ ಚಿತ್ರ ತೆಗೆದು ಇವನ ಭಾಗಗಳನ್ನು ಕೊಟ್ಟಿದ್ದಾರೆ. ಈ ಭಾಗಗಳನ್ನು ಗುರುತಿಸಬೇಕು. ಇಲ್ಲಿಗೆ ಇವತ್ತಿನ ನಿಮ್ಮ ಒಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪತ್ರಿಕೆ ಮುಕ್ತಾಯಗೊಳ್ಳುತ್ತದೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.